ನಮಸ್ಕಾರಪ್ಪ ನಮ್ಮೆಲ್ಲ ತಿಂಡಿ ಮಂದಿಗೆ ಅನ್ಕೋತಾರ ನಾವು ಹೊಂಟು ಬಿಟ್ಟಿವ್ರಿ ಊರಾಗ. ಯಾಕಂದ್ರೆ ಜನವರಿ 26 ನಮ್ಮ ಊರಾಗ ಧ್ವಜಾರೋಹಣ ಐತ್ರಿ. ಅದಕ್ಕೆ ಹೊಂಟಿವ್ರಿ, ಹೋಗುಂಬರ್ರಿ. ಬಿಟ್ಟು ನೋಡ್ರಿ ನಮ್ಮ ದೋಸ್ತ ಗಾಡಿ ತಗೊಂಡ. ಯಾಕಂದ್ರೆ ನಾವು ಫೋನ್ ಹಚ್ಚಿ ಕರೆಸಿದ್ರಿ, ಅದಕ್ಕೆ ಬಂದನ್ರಿ. ಅವೆಲ್ಲ ಬರ್ತಿದಿಲ್ರಿ, ಅದಕ್ಕೆ ಹೋಗುಂಬರ್ರಿ. ನಾನು ನಮ್ಮ ದೋಸ್ತ ಊರಾಗ ಬರೋಟಕಿನ ಧ್ವಜಾರೋಹಣ ಆಗಿತ್ರಿ. ಅದಕ್ಕೆ ಸುಮ್ಮನೆ ನಿಂತು ಬಿಟ್ಟಿದ್ವಿ ನೋಡ್ರಿ ಇಲ್ಲಿ. ಇನ್ನ ಪಕ್ಕಾ ಮೀಸ್ ನಮಗ ಬಂದಿಲ್ರಿ, ಇವ್ರಿಬ್ರಿಗೆ ಮೀಸ್ ನೋಡ್ರಿ ಯಾಪ್ರಿ ಚಿಕ್ಕದ್ ಬಿಟ್ಟಾವ್ರಿ. ಡ್ಯಾನ್ಸದ್ದು ಇದ್ದುರಿ, ಅದಕ್ಕೆ ನಾವು ನೋಡ್ಕೊತ ನಿಂತೀವ್ರಿ. ನಾನು ನಮ್ಮ ದೋಸ್ತರ ಹೆಂಗ್ ಮಾಡ್ಯಾರಂತ ನೋಡ್ಕೊಂಬರ್ರಿ. ನೋಡ್ರಿ ಇವ್ರಿಗೆ ಎಷ್ಟು ಖುಷಿ ಆಗೈತಿ. ಯಾಕಂದ್ರೆ ಕನ್ನಡ ಶಾಲೆಗೆ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ತಿನ್ಬೇಕತ್ ನೋಡ್ರಿ ಹೆಂಗ್ ಜಿಗಿದಾಡಕತ್ ಬಿಟ್ಟಾರ್ರಿ. ಬಂದ ಬಕೆಟ್ ತಗೊಂಡ ಉಪ್ಪಿಟ್ಟು ನೀಡಪ್ಪ ಎಲ್ಲಾರಿಗೆ ಅಂದ್ಬಿಟ್ರಿ. ಅದಕ್ಕೆ ನೀಡ್ಕೊತ ನಿಂತು ಬಿಟ್ಟಿವಿ ನೋಡ್ರಿ. ಇಲ್ಲಿ ನೋಡ್ರಿ ನಮ್ಮ ದೋಸ್ತರು ಹೆಂಗ್ ಉಪ್ಪಿಟ್ಟು ತಿನ್ನಾಕ ಹತ್ತಿ ಬಿಟ್ಟಾರ್ರಿ. ಇವ್ರು ನೋಡ್ರಿ ಚಡ್ಡಿ ದೋಸ್ತರು. ನಮಗೂ ಹೊಟ್ಟೆ ಹಸಿದಿತ್ರಿ, ಅದಕ್ಕೆ ನಾನು ನಮ್ಮ ದೋಸ್ತರು ಕೂಡಿ ಒಂದೇ ಇದ್ರಾಗ ಉಪ್ಪಿಟ್ಟು ತಿನ್ನಾಕ ಹತ್ತಿ ನೋಡ್ರಿ. ನಾವು ಕನ್ನಡ ಶಾಲೆಯಿಂದ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ನಮ್ಮ ದೋಸ್ತ್ ಕೂಡ ಹೊಂಟು ಬಿಟ್ಟಿವ್ರಿ ಹೊಲದ ಕಡೆ. ಇವತ್ತಿನ ಬ್ಲಾಗ್ ಇಲ್ಲೇ ಅನ್ಕೊಂಡ್ರಿ. ನಮ್ಮ ಬ್ಲಾಗ್ ಇಷ್ಟ ಲೈಕ್ ಮಾಡ್ರಿ, ಫಾಲೋ ಮಾಡ್ರಿ, ಶೇರ್ ಮಾಡ್ರಿ.